ರೈತರನ್ನ ಹೆಂಗೆ ಪಂಚಾಕಮಂದಂಥ ರೈತನ ಹೆಂಗೆ ತಡಿತಾರೋ ಅದೇ ರೀತಿ ಆ ರಾಜಕಾರಣಿಗಳು ಪಂಚಾಕಮಂದಂಥ ರಾಜಕಾರಣಿಗಳು ತಡೆಯೋಕ್ಕೆ ಇವ್ರಿಗೆ ಕೆಪಾಸಿಟಿ ಇದೆಯಾ? ಇದು ಭಾರತ ಮೇಡಮ್. ನಮ್ಮ ದೇಶಕ್ಕೆ ಅದರದೇ ಆದಂಥ ಒಂದು ವೈವಿಧ್ಯತೆ, ಒಂದು ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಪಾಶ್ಚಿಮಾತ್ಯರು ಬಂದು ಅರ್ಧ ಬಟ್ಟೆ ಹಾಕೊಂಬರೋರಿಗೆ ಇಲ್ಲಿ ಫ್ರೀಯಾಗಿ ಬಿಟ್ಬಿಡ್ತಾರೆ, ಎಂಟ್ರಿ ಕೊಡ್ತಾರೆ. ನಾವು ಅವ್ರು ಬೆಳೆದಂಥ ಅನ್ನ ತಿಂತೀವಿ ನಾವು. ಸೊ ಅಂಥವ್ರಿಗೆ ಅವಮಾನ ಮಾಡಿದ್ಮೇಲೆ ಇಲ್ಲಿ ಇದಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಅನ್ನಿಸ್ತು. ಸೊ ಅದಕ್ಕೆ ಈ ವೇಷಧಾರಿ ಮೇಡಮ್. ರೈತ 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 ಅನ್ನ ಕೊಡುವ ದಾತ. ಸರ್ಕಾರ ಟ್ಯಾಕ್ಸ್ ಕಟ್ತೀವಿ, ರೈತರು ಬೆಳೆದಂಥ ಒಂದು ದಿನಸಿ ವಸ್ತುಗಳು, ದಿನಸಿ ಸಾಮಗ್ರಿಗಳನ್ನ ನಾವಿಲ್ಲಿ ತಂದು ಇವರು ಆಡಂಬರಕ್ಕೋ ಅಥವಾ ಇವರು ಬದುಕಿಗೋಸ್ಕರನೋ ಇಷ್ಟೆಲ್ಲ ಮಾರಾಟ ಮಾಡಿ ಇವರು ಬಿಸ್ನೆಸ್ ಮಾಡ್ಕೋತಾರೆ. ರೈತರಿಗೆ ಯಾಕೆ ಇವ್ರು ಮನ್ನಣೆ ಕೊಡಲ್ಲ? ಒಬ್ಬ ರೈತರಿಗೆ ಅವಮಾನ ಮಾಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಅವಮಾನ ಮಾಡ್ದಂಗೆ ಮೇಡಮ್ ಇದು. ಯಾವಾಗಲೂ ಪಂಚೆ ಹಾಕೋತೀರಾ? ಇಲ್ಲ ಮೇಡಮ್, ನಮ್ಮದು ಯಾವಾಗಲೂ ಪಂಚೆ ಇಲ್ಲ. ಇವತ್ತು ಮಾತ್ರ ಪಂಚೆ ಹಾಕೊಂಬಂದಿದ್ದೀನಿ. ಕಾರಣ ಏನು? ಕಾರಣ ನೋಡಿದ್ರಲ್ಲ, ನಿನ್ನೆ ಏನು ಒಬ್ಬರು ರೈತರಿಗೆ ಅನ್ನ ಕೊಡುವಂಥ ಅನ್ನದಾತರಿಗೆ ಇವರು ಅವಮಾನ ಮಾಡಿದ್ದಾರೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಖುದ್ದು ಹೋರಾಟ ಮನೋಭಾವನೆ ಇರುವಂಥ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ, ಸೊ ರೈತರಿಗೆ ಅವಮಾನ ಮಾಡೋದು ಒಂದೇ, ನಮ್ಗಳಿಗೂ ಅವಮಾನ ಮಾಡೋದು ಒಂದೇ. ನಾವು ಅವ್ರು ಬೆಳೆದಂಥ ಅನ್ನ ತಿಂತೀವಿ ನಾವು. ಸೊ ಅಂಥವ್ರಿಗೆ ಅವಮಾನ ಮಾಡಿದ್ಮೇಲೆ ಇಲ್ಲಿ ಇದಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಅನ್ನಿಸ್ತು. ಸೊ ಅದಕ್ಕೆ ಈ ವೇಷಧಾರಿ ಮೇಡಮ್. ನಿಮ್ಮನ್ನ ಸಲೀಸಾಗಿ ಒಳಗೆ ಬಿಟ್ರಾ? ಬಿಡ್ತಾರೆ ಮೇಡಮ್, ಬಿಡಬೇಕು. ನಾವು ಟ್ಯಾಕ್ಸ್ ಕಟ್ತೀವಿ, ಸರ್ಕಾರ ಟ್ಯಾಕ್ಸ್ ಕಟ್ತೀವಿ ಅಲ್ವಾ? ಸರ್ಕಾರ ಟ್ಯಾಕ್ಸ್ ಕಟ್ತೀವಿ. ರೈತರು ಬೆಳೆದಂಥ ಒಂದು ದಿನಸಿ ವಸ್ತುಗಳು, ದಿನಸಿ ಸಾಮಗ್ರಿಗಳನ್ನ ನಾವಿಲ್ಲಿ ತಂದು ಇವರು ಆಡಂಬರಕ್ಕೋ ಅಥವಾ ಇವರು ಬದುಕಿಗೋಸ್ಕರನೋ ಇಷ್ಟೆಲ್ಲ ಮಾರಾಟ ಮಾಡಿ ಇವರು ಬಿಸ್ನೆಸ್ ಮಾಡ್ಕೋತಾರೆ. ರೈತರಿಗೆ ಯಾಕೆ ಇವ್ರು ಮನ್ನಣೆ ಕೊಡಲ್ಲ? ಬಿಡಲೇಬೇಕಲ್ವ ಮೇಡಮ್? ಹೌದು, ನಿನ್ನೆ ಏನೋ ಒಂದು ಆಗಿದೆ. ಸೊ ಅವರು ದುರುದ್ದೇಶನ ಏನೋ ಆಗಿದೆ. ಇನ್ನು ಮುಂದೆ ಗೊತ್ತಾಗುತ್ತೆ. ರೈತರು ಆಲ್ರೆಡಿ ನಮಗೆಲ್ಲ ಫೋನ್ ಕರೆ ಮಾಡಿದ್ದಾರೆ. ಇನ್ನು ಮುಂದೆ ಏನೇನಾಗುತ್ತೆ ನೋಡೋಣ. ಪಂಚೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ. ಪಂಚೆಗೆ ಅದರದೇ ಆದಂತಹ ಮಹತ್ವ ಇದೆ. ಆದರೆ ನಿನ್ನೆ ಪಂಚೆ ಹಾಕಿಕೊಂಡು ಬಂದಂಥ ವ್ಯಕ್ತಿಗೆ ಒಂದು ರೀತಿಯಾದಂತಹ ಅವಮಾನ ಆಗಿದೆ. ಅದ್ರ ಬಗ್ಗೆ ಏನಂತೀರಾ? ಮೇಡಮ್, ಇದು ಭಾರತ ಮೇಡಮ್. ನಮ್ಮ ದೇಶಕ್ಕೆ ಅದರದೇ ಆದಂಥ ಒಂದು ವೈವಿಧ್ಯತೆ, ಒಂದು ಕಲ್ಚರ್ ಇದೆ, ಸಂಸ್ಕೃತಿ ಇದೆ. ಪಾಶ್ಚಿಮಾತ್ಯರು ಬಂದು ಅರ್ಧ ಬಟ್ಟೆ ಹಾಕೊಂಬರೋರಿಗೆ ಇಲ್ಲಿ ಫ್ರೀಯಾಗಿ ಬಿಟ್ಬಿಡ್ತಾರೆ, ಎಂಟ್ರಿ ಕೊಡ್ತಾರೆ. ಅದೇ ರೈತರಿಗೆ ಪಂಚೆ ಹಾಕೊಂಬಂದು ಒಳಗಡೆ ತನ್ನ ಗೌರವ ಸಂಸ್ಕೃತಿ ತೋರಿಸ್ಕೊಂಬರೋಂಥ ಒಬ್ಬ ರೈತರಿಗೆ ಇವರು ಒಳಗಡೆ ಬೀಳಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಮತ್ತು ಪಂಚೆ ಹಾಕೊಂಡು ಹೋದಂಥ ಪ್ರಧಾನಮಂತ್ರಿಯವರು ದೇಶ ಆಳ್ವಿಕೆ ಮಾಡ್ತಾರೆ. ಪಂಚೆ ಹಾಕೊಂಬಂದಂಥ ಒಬ್ಬರು ಮುಖ್ಯಮಂತ್ರಿಗಳು ಇಲ್ಲಿ ಆಳ್ವಿಕೆ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ. ಅದೇ ಪಂಚೆ ಹಾಕೊಂಬಂದಂಥ ಅವರಿಬ್ಬರು ಏನು ರಾಜಕಾರಣಿಗಳು ಈ ಮಾಲ್ಗೆ ಬಂದರೆ ಎಂಟ್ರಿ ಕೊಡಲ್ವಾ ಅನ್ನೋದು ನಮ್ಮ ಉದ್ದೇಶ ಮೇಡಮ್. ಯಾಕೆ ಇವ್ರು ಬಿಡಲ್ವಾ? ಅವ್ರನ್ನ ಬಿಡಲ್ವಾ ಮೇಡಮ್? ಇವರು ಆ ರಾಜಕಾರಣಿಗಳನ್ನ ಇವ್ರು ಬಿಡಲ್ವಾ? ಅವ್ರನ್ನ ಬಿಡೋದು ಒಂದೇ, ಈ ರೈತರನ್ನ ತಡೆಯೋದು ಒಂದೇ ತಾನೆ. ಹಾಗಾದರೆ ರೈತರನ್ನ ಹೆಂಗೆ ಪಂಚಾಕಮಂದಂಥ ರೈತನ ಹೆಂಗೆ ತಡಿತಾರೋ ಅದೇ ರೀತಿ ಆ ರಾಜಕಾರಣಿಗಳು ಪಂಚಾಕಮಂದಂಥ ರಾಜಕಾರಣಿಗಳು ತಡೆಯೋಕ್ಕೆ ಇವ್ರಿಗೆ ಕೆಪಾಸಿಟಿ ಇದೆಯಾ, ದಕ್ಷತೆ ಇದೆಯಾ, ತಾಕತ್ತಿದ್ರೆ, ದಮ್ಮಿದ್ರೆ ತಡೀಲಿ ನೋಡೋಣ. ಆ ರಾಜಕಾರಣಿಗಳನ್ನ ನೋಡೋಣ. ಆಗುತ್ತಾ ಮೇಡಮ್? ಸಾಧ್ಯನಾ ಅದು? ಇಲ್ಲ ತಾನೆ, ಹೇಳಿ. ಇಂಥ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ದುಡ್ಡಿರೋರಿಗೆ ಒಂದು ಲೆಕ್ಕ, ದುಡ್ಡಿಲ್ಲದೆ ಇರೋರಿಗೆ ಒಂದು ಲೆಕ್ಕ ಅಂತ ಅನ್ಸುತ್ತಾ ಮೇಡಮ್? ಇದು ನೋಡಿದ್ರೆ ನಿನ್ನೆ ಅದೊಂದು ಇನ್ಸಿಡೆಂಟ್ ಸಾಕು ಮೇಡಮ್. ದುಡ್ಡಿರೋರಿಗೆ ಸೊ ನಾವು ಹೇಳಬಾರ್ದು. ಯಾಕೆಂದರೆ ಇದು ಎಷ್ಟು ಹದ್ಗೆಟ್ಟೋಗಿದೆ ಈ ವ್ಯವಸ್ಥೆ ಅಂತಂದರೆ, ಒಳ್ಳೆ ಅವ್ನ ಜೋಬಲ್ಲಿ 10 ರೂಪಾಯಿ ದುಡ್ಡಿರಲ್ಲ, ಏನೋ ಒಳ್ಳೆ ಪ್ಯಾಂಟು, ಜೀನ್ಸ್ ಪ್ಯಾಂಟು, ಯಾವುದೋ ಶೋಕಿ ಡ್ರೆಸ್ಗಳು ಅವ್ನ ಬಾಡಿಗೆಗೆ ತಂದಿರ್ತಾನೋ ಎಂತ ತಂದಿರ್ತಾನೋ ಅಂಥವ್ರು ತಂದು ಇಲ್ಲಿ ಒಳಗಡೆ ಸೊ ಸಾರಾಸಟ್ಟ ಬರ್ತಾ ಇರ್ತಾರೆ. ಅದೇ ಪಂಚಲ್ಲಿ ಅವ್ನ ಕೆಪಾಸಿಟಿ ಏನು, ಅವ್ನ ಅರ್ಹತೆ ಏನು, ಅವ್ನ ಜೋಬಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅನ್ನೋದು ನೋಡಲ್ಲ. ಇಲ್ಲಿ ಮಾಲ್ಗಳಿಗೆ ಬಿಸ್ನೆಸ್ ಬೇಕು ಅಲ್ವಾ? ಅದನ್ನು ಅಂತಸ್ತು ಯಾಕೆ ಪರಿಗಣಿಸ್ತಾರೆ ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್ ಮೇಡಮ್, ವಿಚಾರ. ನಿನ್ನೆ ಒಬ್ಬ ಮನುಷ್ಯಂಗೆ ಅವಮಾನ ಆಗಿದೆ, ಒಬ್ಬ ವ್ಯಕ್ತಿಗೆ ಅವಮಾನ ಆಗಿದೆ ಅಂತ ತಗೊಳ್ತೀವಿ. ಆದರೆ ಇಡೀ ರೈತರಿಗೆ ಅವಮಾನ ಮಾಡಿದರೆ, ಪಂಚೆ ಧರಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ಅವಮಾನ ಆಗಿದೆ ನಿನ್ನೆ. ಹೌದು ಮೇಡಮ್, ಇದು ನಾವು ತೀರಾ ನಮಗೆ ದುಃಖ. ಯಾಕೆಂದರೆ ಒಬ್ಬ ರೈತ ಅನ್ನ ಬೆಳೆದ್ರೆ ಮಾತ್ರ ನಾವು ತಿನ್ನೋದು, ನಾವು ಉಸಿರಾಡೋದು ರೈತರಿಂದಲೇ, ಅನ್ನ ತಿನ್ನೋದು ರೈತರಿಂದಲೇ. ಸೊ ಇವರು ಅದನ್ನು ಪರಿಗಣನೆ ಮಾಡದೆ ಇವರು ಒಬ್ಬ ರೈತರಿಗೆ ಅವಮಾನ ಮಾಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಅವಮಾನ ಮಾಡ್ದಂಗೆ ಮೇಡಮ್ ಇದು. ಬೀಟ್ ಪ್ಲಸ್ ಕರ್ನಾಟಕ.